ಹಲೋ ಅಮ್ಮ, ಏನ್ ಮಾಡ್ತಾ ಇದ್ಯಾ? ಮದ್ವೆ ಫಿಕ್ಸ್ ಮಾಡ್ಕೊಂಡು ಬರಕ್ಕೆ ನೀನು ಇಲ್ಲ ಹೋಗಿದ್ಯಾ ಅಂತೆ? ಹೌದಾ? ಅಯ್ಯೋ ಮಗಳೇ, ಮದ್ವೆ ಫಿಕ್ಸ್ ಮಾಡಕಲ್ಲ, ಮದ್ವೆ ಮುರಿಯಕ್ಕೆ ಅಂತ ಬಂದಿದ್ದೀನಿ ಮಗಳೇ. ಆದ್ರೆ ಆಗ್ತಾನೆ ಇಲ್ಲ ಇಲ್ಲಿ. ನಾ ಏನ್ ಗೊತ್ತಾ, ಅವಳ ಬಗ್ಗೆ ಏನೋ ಹೇಳ್ಬೇಕು ಅಂತ ನಿಮ್ಮ ಅಪ್ಪನ ಹತ್ರ ಹೋಗ್ತೀನಿ ಮಗಳೇ, ಎಲ್ಲ ಮರ್ತೋಗ್ಬಿಡುತ್ತೆ. ನನಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ನೋಡು, ಈ ಹಳ್ಳಿಯಲ್ಲಿ ನನಗೆ ಯಾರು ಗೊತ್ತಿಲ್ಲ. ಅವಳ ಮದ್ವೆನ ಹೆಂಗಾದ್ರೂ ನನ್ನ ಮಗನ ಜೊತೆ ಕ್ಯಾನ್ಸಲ್ ಮಾಡಿಬಿಟ್ರೆ, ನೋಡ್ದ, ನನ್ನ ಬ್ರದರ್ ಮಗಳ ಜೊತೆ ಮದುವೆ ಮಾಡಿಬಿಟ್ರೆ ನಂದೇ ಸಾಮ್ರಾಜ್ಯ. ನಾನಂತೂ ಫುಲ್ ಸೆಟಲ್ ಆಗೋಗ್ಬಿಡ್ಬೋದು. ಅದಕ್ಕೆ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಮಗಳೇ, ಏನು ಮಾಡ್ಬೋದು ಅಂತ. ಇಲ್ಲಿ ನನಗೆ ಒಬ್ರು ಪರಿಚಯ ಆದ್ರು, ಸುಮಾ ಅಂತ ಹೇಳ್ಬಿಟ್ಟು. ಅವ್ರ ಮನೆ ಹುಡುಕ್ಬಿಟ್ಟು ಅವಳ ಹತ್ರ ಹೋಗಿ ಸಹಾಯ ಕೇಳೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೀನಿ ಅವ್ರ ಮನೆನ. ಮಮ್ಮಿ, ಏನಾದರೂ ಒಂದು ಮಾಡಿ, ಇಲ್ಲ ಅಂದರೆ ನಮ್ದೆಲ್ಲನೂ ಗೊತ್ತಲ್ಲ, ಅವನ ಹತ್ರನೇ ಹೊರಟೋಗ್ಬಿಡುತ್ತೆ, ಅಣ್ಣನ ಹತ್ರನೇ ಸಿಗಾಕೊಂಡ್ಬಿಡುತ್ತೆ ಆಸ್ತಿ ಎಲ್ಲ. ಸ್ವಲ್ಪ ಯೋಚನೆ ಮಾಡು. ಡೋಂಟ್ ವರಿ ಮಗಳೇ, ನಾನು ನೋಡ್ಕೋತೀನಿ. ಇಲ್ಲಿ ಸುಮಾನ್ ಒಬ್ಳು ಅವಳು ನನ್ನ ಹತ್ರ ಏನೇನೋ ಹೇಳಿದ್ಲು, ಅದೆಲ್ಲ ತಲೆ ನಂಗೆ ಮರ್ತೇ ಹೋಗ್ಬಿಟ್ಟೈತೆ. ನನಗೆ ಯಾಕೋ ಏನೋ ನೆನಪೇ ಆಗ್ತಿಲ್ಲ. ಅವಳ ಹೆಸರು ಮಾತ್ರ ನೆನಪೈತೆ. ಹೋಗ್ಬಿಟ್ಟು ಅವಳ ಬಗ್ಗೆ ಒಂಚೂರು ವಿಚಾರ ಮಾಡಿಬಿಟ್ಟು ಅವಳೆಲ್ಲ ಕೇಳಿ ಮದುವೆ ನಿಲ್ಸಕ್ಕೆ ಏನಾದರೂ ಸಹಾಯ ಮಾಡ್ತಾಳಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಅದಕ್ಕೆ ನಿಮ್ಮ ಅಪ್ಪಂಗೆ ಯಾರಿಗೂ ಹೇಳ್ದಂಗೆ ಹೊರಗಡೆ ಬಂದುಬಿಟ್ಟಿದ್ದೀನಿ ನಾನು. ಹೊರಗಡೆ ಬಂದೆ ನೀನು ಫೋನ್ ಮಾಡಿದ್ದು ನಾನು. ಹೌದಾ? ಫಸ್ಟ್ ಕೆಲಸ ಮಾಡಿ ಮಮ್ಮಿ, ನೀನು ಸುಮ್ಮನೆ ಡಿಲೇ ಮಾಡೋಕೆ ಹೋಗ್ಬೇಡ. ತಾಳಿ ಕಟ್ಟಿದ್ಮೇಲೆ ಏನು ತಾನೇ ಮಾಡೋಕ್ಕಾಗುತ್ತೆ ನೀನು? ಫಸ್ಟ್ ನೀನು ಯಾವ ಥರ ಮದುವೆ ನಿಲ್ಲಿಸ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡು, ಓಕೆನಾ? ಹೋಗು, ಫಸ್ಟು ಎಲ್ಲ ಕೆಲಸನೂ ಮುಗಿಸಿ ಆಮೇಲೆ ಬೈಲಿಗೆ. ನಮ್ಮ ಅಣ್ಣ ನಂಬಕ್ಕಾಗಲ್ಲ, ಅವ್ನಿಗೇನು ಬಂತು ಹಳ್ಳಿಗೆ ಅಮ್ಮನ ಮದುವೆ ಮಾಡ್ಕೊಳಕ್ಕೆ. ಇರು, ನಾನು ಹೋಗ್ಬಿಟ್ಟು ಫಸ್ಟು ಸುಮ್ಮ ಎಲ್ಲವಳೆ ಅಂತ ಹುಡುಕ್ತೀನಿ. ಈ ಹಳ್ಳಿಯಲ್ಲಿ ಹೆಂಗಪ್ಪ ಕೇಳೋದು? ಇಲ್ಲಿ ಯಾರೋ ಬರ್ತಿದ್ದಾರೆ, ನಾನು ಕೇಳಿಬಿಟ್ಟು ನಾನು ಹೋಗಿ ಮಾತಾಡ್ಕೊಂಡು ಬಂದು ಆಮೇಲೆ ನೀನು ಫೋನ್ ಮಾಡ್ತೀನಿ. ಹಾಂ, ಓಕೆ ಮಮ್ಮಿ, ಆಯಿತು. ಹಾಂ, ಇವ್ರನ್ನೇ ಹೋಗಿ ಕೇಳಿ ವಿಚಾರಿಸಿ ಹೋಗಿ ಅವಳ ಹೆಲ್ಪೇ ತೊಗೊಳ್ಳೋಣ. ಯಾರಾದರೂ ಒಬ್ರು ಲೋಕಲ್ ಅವ್ರು ಹೆಲ್ಪ್ ಇದ್ರೆ ತಾನೇ ನನ್ನ ಮದುವೆ ಎಲ್ಲ ನಿಲ್ಸೋಕ್ಕಾಗೋದು. ಇಲ್ಲಾಂದರೆ ಮದುವೆ ನಿಲ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ಸುಮಾ ಅವರೇ, ಸುಮಾ ಅವರೇ, ಯಾರವ? ಯಾರು ಬೇಕಿತ್ತು? ನೀನು ನಮ್ಮೂರೊಳನೇನಿಯಾ? ಎಲ್ಲೋ ನೋಡ್ದಂಗೆ ಐತಲ್ಲ. ಸುಮಾ ಬೇಕಿತ್ತೆ? ಹೌದು, ನಾನು ಸುಮಾ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅರ್ಜೆಂಟ್ ಇತ್ತು. ಅವರು ಸುಮಾ ಅವ್ರ ಹತ್ರ ನಾನು ಮೊನ್ನೆ ಮಾತಾಡಿದ್ದೆ, ಅವ್ರ ಹತ್ರ ನಾನು ಮಾತಾಡಬೇಕಿತ್ತು. ಪ್ಲೀಸ್ ಅವ್ರನ್ನ ಕರಿತೀರಾ? ಸೊಳಿ ಜ್ವರ ಬಂದು ಮನೆಗೆ ಕಂಡೊಳಕಣವ, ಒಳಗಡೆ ಅವಳಿ ಸೊಳಿ ಜ್ವರ ಅಂತ ಹೇಳ್ಬಿಟ್ಟು ಮನೆಗೆ ಬಿಟ್ಟವಳಿ. ಕರಿತೀನಿ. ನೀವು ಯಾರು ಅಂತ ನಂಗೆ ಗೊತ್ತಾಗಲಿಲ್ಲ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸ್ವಲ್ಪ ಇಲ್ಲಿ ಏನೋ ಕೆಲಸ ಇತ್ತು, ಅದಕ್ಕೆ ನೀವು ಸುಮಾರನ್ನ ಕರೀರಿ. ಅವ್ರಿಗೆ ಗೊತ್ತು ನಾನು ಯಾರು ಅಂತ. ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಹೇಳಿ. ನೋಡೇ, ಯಾರೇ ಇವಳು? ನೀನು ಹುಡುಕೊಂಬಿಟ್ಟು ಬಂದವಳೆ. ಅದೇನೋ ಮಾತಾಡ್ಬಿಟ್ಟು ಕಳಿಸು, ನಾನು ಹೋಗಿ ಇದಕ್ಕೆ ಸ್ವಲ್ಪ ಕೆಲಸ ಐತೆ ನೋಡ್ಕೊಂಬಿಟ್ಟು ಬರ್ತೀನಿ. ಮಾತಾಡು. ಎಡ್ಬಟ್ ಮಾಡ್ಕೊಂಡ್ಯಾ ಸುಮ್ಕೇನೇನಿಯಾ? ಸರಿನಾ? ಇಲ್ಲ ಹೇಳ್ಕೊಳಮ್ಮು, ಎಂಥದ್ದು ಇಲ್ಲ. ನೋಡಿ, ನೀವು ಅವತ್ತು ಮನೆ ಮಾತಾಡ್ರಿ ನನ್ನ ಹತ್ರ, ಅದು ಸ್ವಲ್ಪ ಮರ್ತೇ ಹೋಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ನೀವು ಅದೇನೋ ಅವಳ ಬಗ್ಗೆ ಹೇಳಕ್ಕೆ ಬಂದ್ರಿ ಅಲ್ವಾ, ನಿಧಿ ಬಗ್ಗೆ. ನನಗೆ ಸ್ವಲ್ಪ ನೆನಪಾಗುತ್ತೆ, ಸ್ವಲ್ಪ ಮರ್ತೇ ಹೋಗ್ಬಿಡುತ್ತೆ. ಸ್ವಲ್ಪ ಅದು ಯಾಕೋ ಗೊತ್ತಿಲ್ಲ, ಈ ವಿಚಾರ ಫುಲ್ ಮರ್ತೋಗ್ತಾ ಇದೆ. ಅದಕ್ಕೆ ನೀವೇನು ಹೇಳಿದ್ರಿ ಅಂತ ನನಗೆ ಗೊತ್ತಾಗಬೇಕಿತ್ತು. ಹಾಗೇ ನಿಮ್ಮಿಂದ ನನಗೆ ಒಂದು ದೊಡ್ಡ ಹೆಲ್ಪ್ ಆಗಬೇಕಿತ್ತು, ದೊಡ್ಡದೋ ಚಿಕ್ಕದೋ. ನಾನು ನಿಮ್ಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ. ಪ್ಲೀಸ್ ಹಿಂಗಾದರೂ ಮಾಡಿ ನನ್ನ ಮಗೊಂದು ನಿಧಿದು ಮದುವೆ ಮುರಿಬೇಕು. ಆ ಥರ ಸಹಾಯ ಮಾಡ್ತೀರಾ ಪ್ಲೀಸ್? ಏನು ಮದುವೆ ಮುರಿಯೋಕ್ಕೆ ಸಹಾಯ ಮಾಡಬೇಕಾ? ಇಲ್ಲ ನಾನು ಮಾಡಕ್ಕಾಗಲ್ಲಪ್ಪ. ನೀವು ಈ ಬಗ್ಗೆ ಮಾತಾಡೋದೇ ತಪ್ಪು. ನೋಡಿ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ನಾನು ಯಾವ ಸಹಾಯನೂ ಮಾಡೋಕ್ಕಿಲ್ಲ. ಯಾಕೆ ಮಾಡಲ್ಲ? ಏನಾಯ್ತು? ನಾನು ನಿಮಗೆ ಸಹಾಯ ಮಾಡ್ತೀನಿ. ನೀವು ಎಷ್ಟು ಅಮೌಂಟ್ ಕೇಳಿದ್ರು ಅಷ್ಟು ಅಮೌಂಟ್ ನಾನು ನಿಮಗೆ ಕೊಡ್ತೀನಿ. ಡೋಂಟ್ ವರಿ, ಓಕೆ? ನೀವು ಏನು ಕೇಳಿದ್ರು ನಾನು ಕೊಡ್ತೀನಿ. ನಿಮ್ಗೆ ಎಷ್ಟು ಅಮೌಂಟ್ ಕೇಳಿದ್ರು ನಾನು ಕೊಡ್ತೀನಿ. ಪ್ಲೀಸ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಪ್ಲೀಸ್ ನನಗೋಸ್ಕರ ಪ್ಲೀಸ್. ನೋಡಿ, ನಿಮ್ಗೆ ಏನು ಬೇಕು ಕೇಳಿ, ನಿಮ್ಗೆ ಎಷ್ಟು ಲಕ್ಷ ಅಮೌಂಟ್ ಬೇಕು ಕೇಳಿ, ನಾನು ಕೊಡ್ತೀನಿ. ಪ್ಲೀಸ್. ಬದುಕಿದ್ರೆ ತಾನೇ ಹೋಗಕ್ಕೆ. ನಿಮ್ಗೆ ಇನ್ನೂ ಕಾಟ ಕೊಟ್ಟಿಲ್ವೇನೋ ದಯ್ಯ? ಅದೇ ಈ ನಿಧಿ ಅವಳಲ್ಲ, ನಿಧಿ ಅವ್ರ ತಾತವೋ ಅದೇನೋ ಗೊತ್ತಿಲ್ಲ ನಂಗೂ ಸರಿಯಾಗಿ. ಆ ಸಾವುಕಾರವನಲ್ಲ, ಅವ್ರ ಅಪ್ಪನಂತೆ ದೆವ್ವಾಗಿ ಬಂದೇನು ಹೊಸಿ ಕಾಟ ಕೊಡ್ತಾವನ ನನಗೆ. ಅಯ್ಯೋ, ನಾನು ಮನೆ ಬಿಟ್ಟು ಈಚೆ ಕಡೆಗೆ ಗೊತ್ತಿಲ್ಲ. ಆಂಜನೇಯ ಸ್ವಾಮಿ ತಾಯ್ತ ಎಲ್ಲ ಹಾಕೊಂಡಿವ್ನಿ. ಆಮೇಕಿಂದ ಗಡ ನುಡಿಕೊಂಡು ಎದ್ರಕೊಂಡು ಸತ್ತು ಹುಟ್ಟಿವ್ನಿ ನಾನು. ನನ್ನ ಕತೆ ನನಗೆ ಗೊತ್ತು, ನಾನು ಎಂತ ಬಾಳ್ತೀವ್ನಿ ಅಂತ ನನಗೆ ಗೊತ್ತು. ನಿಮಗೆ ದೆಯ್ಯ ಕಾಟ ಕೊಟ್ಟಿಲ್ಲ ಅನ್ನಿಸ್ತದೆ, ಅದಕ್ಕೆ ಹಿಂಗೆ ಎಲ್ಲ ಆಡ್ತಾ ಇದ್ದೀರಾ. ನೋಡಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಏನಾರ ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಟ್ಬಿಟ್ರೆ ತಾಳಿರು ಉಳ್ಳೋಗ್ಬಿಡ್ತವೆ. ದೆವ್ವ ಕಣ್ಣಾರೆ ನೋಡಿದೀನಿ, ಹೆಂಗ್ ಬರ್ತದ ಗೊತ್ತಾ? ಅಂತ ಬರ್ತದೆ. ಸೊಳ್ಳಿ ಜ್ವರ ಬಂದು ಮನೆ ಕಂಡಿವ್ನಿ ನಾನು. ನನಗೆ ಸಹಾಯ ಕೇಳಕ್ ಬಂದಿರಾ ನೀವು? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ, ನಾನು ತಾಗ ಬರಕ್ ಹೋಗ್ಬೇಡಿ. ನೀವು ಮದುವೆನ ಮಾಡ್ಕೊಳ್ಳಿ, ಹೆಂಗನ ಮಾಡ್ಕೊಳ್ಳಿ. ನನ್ನ ಮಗನ ಎಂಡ್ರೆ ಇರ್ಬೋದು. ಆದ್ರೂ ತಂಟಗೆ ಮಾತ್ರ ಹೋಗಿಲ್ಲ ಕಣವ. ನಮ್ಗೆ ಯಾಕೆ ಬೇಕು? ಅವ್ರ ತಂಟನೆ ಬೇಡ ನಮ್ಗೆ. ಏನು ದೆವ್ವನಂತೆ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ದೆವ್ವಕ್ಕೆಲ್ಲ ಎದುರು ಕಳ್ತೀಯ ನೀನು? ನೋಡು, ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ, ಮೂಢನಂಬಿಕೆ ಅಷ್ಟೇನೆ. ನೋಡು, ನಿಂಗೆ 5 ಲಕ್ಷ ಕೊಡ್ತೀನಿ ನಾನು. ಪ್ಲೀಸ್ ನನಗೆ ಮದುವೆ ನಿಲ್ಸಕ್ಕೆ ಸಹಾಯ ಮಾಡು. ಪ್ಲೀಸ್, 5 ಲಕ್ಷ ನಾನು ಕೊಡೋದು. ಏಯಪ್ಪ, ಇಲ್ಲಪ್ಪ, ನೀನು 5 ಕೊಟ್ಟರು ಅಷ್ಟೇ, 10 ಲಕ್ಷ ಕೊಟ್ಟರು ಅಷ್ಟೇ. ನಾನಂತ ಸಹಾಯ ಮಾಡಕ್ಕಿಲ್ಲ ನಾನು. 5 ಲಕ್ಷ ಕೊಟ್ಟರೆ ಏನು ಮಾಡ್ಬೇಕು ಸಹಾಯವಾ? ನನ್ನ ಮಗನ ಮದುವೆ ನಿಲ್ಲಿಸ್ಬೇಕು. ಆ ನಿಧಿ ಜೊತೆ ಮದುವೆ ಆಗ್ತಾ ಇತ್ತಲ್ಲ ನನ್ನ ಮಗನ ಮದುವೆ, ಆ ಮದುವೆನ ತಪ್ಪಿಸ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ ನನಗೆ. ಏನು
ಮದ್ವೆ ತಪ್ಸಿದ್ರೆ ನೀವು ನಮ್ಗೆ 5 ಲಕ್ಷ ಕೊಟ್ಟರೆ ಅಮ್ಮ. ನಿಗೇನ್ ತಲೆಗಿಲೆ ಕೆಟ್ಟೈತಾ? ಅದ್ದೇ ಉತ್ಕಟ ಏನಂತ ನಿಂಗೆ ಗೊತ್ತಿಲ್ವಾ? ನನ್ನ ಇಟ್ಟಾಡ್ಸೈತೆ, ವಾಲ ಪಾಲ ನೋಡ್ದಿದ್ದಂಗೆ ಇಟ್ಟಾಡ್ಸೈತೆ ಅಂತದ್ರಾಗ ಇವಾಗ ಏನಾರ ನೀನು ತೂ ಅಂತ ಒಪ್ಕೊಬಿಟ್ಟು ಅದೇ ಅನ್ನೋ ತಲೆ ಚೊಂಡಾಡ್ಬಿಡ್ತದೆ. ನಿನಗೆ ಗೊತ್ತಿಲ್ಲ ದೆವ್ವ ಹಂಗೆ ಅಂತ ಹೇಳ್ಬಿಟ್ಟು ಕಣ್ಣಾರ ನೋಡಿದೀನಿ. ಬೇಡ ಸುಮ್ಕಿರು. ಯಾರನ್ನ ಮದುವೆ ಮಾಡ್ಕೊಂಡು ಹಂಗನ ಹೋಗಿ ಸಾಯ್ಲಿ, ನಮ್ಗೆ ಹಾಕ್ಬೇಕು. ನಾವೇನೋ ಅಂತಾರಲ್ಲ ಬಡವನಿನ್ ಮಡಗ್ದಂಗೆ ಇರುವಂತ ಇದ್ಬಿಡೋಣ. ದೆವ್ವನೇ ನೀ ಬೋಲ್ ಕಾಟ ಕೊಡ್ತದೆ. ನೀ ಸುಮ್ ಕುತ್ಕ ನೀನು. ಆಮೇಲೆ ಒಪ್ಕೊಬಿಟ್ಟಿಯ ನೀನು. 5 ಲಕ್ಷ ಬಂದ್ರೆ ನಮ್ಮ ಜೀವನ ಎಲ್ಲ ಸೆಟ್ಲ್ ಆಯ್ತದೆ ಕಣಮ್ಮಿ. ನಿಂಗೆ ಏನ್ ಗೊತ್ತಾಯ್ತದೆ? ಓದಿ ಸಹಾಯ ಮಾಡಿದ್ರೆ ಏನಾರ ಗಂಟು ಹೋಯ್ತದ ನಿಂಗೆ? ಏನಾರ ಒಂದು ಸುಳ್ಳು ಪಳ್ಳಿ ಹೇಳಿ ಹುಡುಗ ಸರಿ ಇಲ್ಲ ಅಂತನೋ ಹುಡುಗಿ ಸರಿ ಇಲ್ಲ ಅಂತನೋ ಹೆಂಗೋ ಮದುವೆ ಮುರಿದ್ರೆ ಆಗಕ್ಕಿಲ್ವಾ ನಿಂಗೆ? ಓಹೋ, ಇವಳಿಗೆ ಕುಂತಿದ್ದ ಜಾಗದಾಗ ಬಂದ್ಬಿಡ್ಬೇಕು ದುಡ್ಡ. ಕಷ್ಟಪಡಲಿಲ್ಲ ಅಂದ್ರೆ ನಿಂಗೆ ಮ್ಯಾಲಿಂದ ಉದುರು ಬಿಡ್ತದೆ ನಿಂಗೆ. ಅವಮ್ಮಿ ಹೇಳ್ತಿಲ್ವ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ನಾವು ಹೋಗ್ಬಿಟ್ಟು ಮದುವೆಗೆ ನಿಲ್ಸಕ್ಕೆ ಪ್ರಯತ್ನ ಪಡೋಣ. ಅದ್ರಾಗೇನಂತೆ? ನೀನೇ ಏನಾರ ಮಾಡ್ಕೊಂಡು ಸಾಯಿ, ನಾನಂತೂ ಬರಕಿಲ್ಲ ಕಣವ, ಬರಕಿಲ್ಲ. ನೀನು ಏನಾರ ಮಾಡ್ಕ. ನಂತಾಗ ನೀನು ಬಂದು ಒಳಕ್ಕೆ ಹೋಗ್ಬೇಡ, ನೀನು ಸಹಾಯ ಮಾಡುವಂತ. ಅದೆವ್ವ ಈಗಲೂ ಕಣ್ಣು ಮುಂದೆ ಕಟ್ಟದಂಗೆ ಐತೆ ನನಗೆ. ಇಟ್ಟಾಡಿಸ್ಬಿಡ್ತದೆ. ಯಮ್ಮ ದೇವ್ರು ನನಗೆ ಹಾಕ್ಬೇಕು. 5 ಲಕ್ಷನೂ ಬೇಡ, 5 ರೂಪಾಯಿನೂ ಬೇಡ ನನಗಂತೂ. ಸುಮ್ಕೆನೆ ನೀನು ತೊಲಗು. ಸುಮ್ಕೆನೆ ನನ್ನ ಸಬಸಕ್ಕೆ ಬರ್ಬೇಡ ಕಣಮ್ಮ ನೀನು. ಅದೆವ್ವನ್ ನೋಡಿದ್ರೆ ಮೈ ಜುಮ್ ಜುಮ್ ಅಂತ ಆಯ್ತು ನನಗೆ. ಹೇ ಸುಮಾ, ಸುಮಾ, ಲಕ್ಷ್ಮಿ ಬಂದ್ಬಿಟ್ಟು ಬಾಕ್ಲು ತೊಡ್ದಾಗ ಬಾಕ್ಲು ಮುಚ್ಕೋಬಾರ್ದು. ನಿಧಿ ಬ್ಯಾರೆ ಯಾರು ಅಲ್ಲ, ನನ್ನ ಮಕ್ಕಳೇ ಆಗ್ಬೇಕು. ನನ್ನ ಸೊಸೆ ಪೊದ್ದೋಳಲ್ಲ, ಪೊದ್ದು ಸಾಕು ಮಗಳೇ ನೀನು ಅವಳು. ನಾನೇನೋ ಒಂದು ಹೇಳ್ಬಿಟ್ಟು ಮದುವೆ ನಿಲ್ಲಿಸ್ತೀನಿ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ನೀವು ಯಾಕೆಲ್ಲ ಅದಕ್ಕೂ ಯೋಚನೆ ಮಾಡಿದ್ರೆ ನನ್ನ ಮಗಳಿಗೆ ಹೊಸಿ ಭ್ರಾಂತಿ. ದೆವ್ವ ಇಲ್ಲ ಅಂದ್ರೆ ಐತೆ 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 ಅಂತ ಕುಣ್ದಾಡ್ತಾಳೆ. ಭ್ರಾಂತಿ ಹಂಗೆ ಆಡಿಸ್ತದ ಅಷ್ಟೇ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು. ಸರಿನಾ? ನಾನು ನೋಡ್ಕೊತೀನಿ, ಎಲ್ಲ ನಾನು ನೋಡ್ಕೊತೀನಿ. ನೀವು ಏನಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಾನು ಹೆಂಗೋ ಮಾತಾಡ್ಬಿಟ್ಟು ಮದುವೆ ನಿಲ್ಲಿಸ್ತೀನಿ. ನಿಜವಾಗೂ ನೀವು ಮದುವೆ ನಿಲ್ಲಿಸ್ತೀರಾ? ನಿಜನಾ? ಇದರಲ್ಲಿ ಮೋಸ ಸುಳ್ಳು ಏನೂ ಇಲ್ಲ ತಾನೇ? ಅಯ್ಯೋ, ನಾನು ಯಾಕವ ಸುಳ್ಳು ಹೇಳಿ? ನೀನು 5 ಲಕ್ಷ ಕೊಡ್ತೀಯ ತಾನೆ? ನೀನು 5 ಲಕ್ಷ ಕೊಡ್ತಿದ್ದಂಗೆ ಮೋಸ ಮಾಡಲಿಲ್ಲ ಅಂತಂದ್ರೆ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ದೆವ್ವದಂತೆ ದೆವ್ವ. ನಾನು ಕಾಣ್ದಿರೋ ದೆವ್ವನ ನನಗೆ ಗಂಡನೇ ಅವಾಗ ಕನ್ಸಾಗೆಲ್ಲ ಬಂದು ಕಾಟ ಕೊಡೋನು, ಒಸಿ ಕಾಟ ಕೊಡೋಣ ಅಂತ ಅನ್ಕೊಬಿಟ್ರೆ. ಆದ್ರೂ ನಾನು ಹೆಂಗೋ ಮ್ಯಾನೇಜ್ ಮಾಡಲಿಲ್ವೇ? ಹಂಗೇನೆ ನೀಯ ಮ್ಯಾನೇಜ್ ಹಂಗೋ ಹಂಗೋ ಹಿಂಗೋ ಆಯ್ತದೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ನಾನೊಂದು ಮಾತು ಹೇಳ್ದೆ ಬೇಡ ಅಂತ ಹೇಳಿದ ತಕ್ಷಣ ನೀಯ ಸರಿ ಆಯ್ತು ಬಿಡು ಅಂತ ಒಪ್ಕೊಂಡು ಸುಮ್ಮನೆ ಆಯ್ತಾರೆ. ನನ್ನ ಮಾತೆ ವೇದ ವಾಕ್ಯ. ನಮ್ಮ ವಂಶದಾಗ ನಾನೇನಿಯ ದೊಡ್ಡೋಳು ಇರಿಕಳು. ನನ್ನ ಮಾತಿಗೆ ಯಾರೂ ತೆಗ್ದಾಕಿಲ್ಲ ಗೊತ್ತೇ. ನೀನು ತಲೆ ಕೆಡ್ಸ್ಕೊಬೇಡ. 5 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡಿರು. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೇನೇನಿಯ ಎಲ್ಲ ಮಾತು ಮುಗಿಸ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬರ್ತೀನಿ. ನೀನು ಅಂಥದಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬೇಡ ಸರಿನೇ? ತುಂಬ ಥ್ಯಾಂಕ್ಸ್. ತುಂಬ 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 ಥ್ಯಾಂಕ್ಸ್. 5 ಲಕ್ಷ ತಾನೆ? ಖಂಡಿತ ನಾನು ಕ್ಯಾಶ್ ಕೈಗೆ ಇಟ್ಕೊಂಡಿರ್ತೀನಿ. ನೀವು ಅಲ್ಲಿ ಮದುವೆ ಕ್ಯಾನ್ಸಲ್ ಮಾಡಿದ ತಕ್ಷಣ ಹಿಂಗೆ ಕ್ಯಾಶ್ ಕೊಟ್ಬಿಡ್ತೀನಿ. ಏನೂ ತೊಂದರೆ ಆಗಲ್ಲ. ಓಕೆನಾ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಕ್ಯಾಶರ ಎತ್ಕೊಂಡೇ ಬಂದಿರ್ತೀನಿ. ಪ್ಲೀಸ್ ಇದೊಂದು ಸಹಾಯ ಮಾಡಿಕೊಡಿ. ನಿಮ್ಮ ಮಗಳು ಸುಮ್ಮನೆ ನಮಗೆ ಸಹಾಯ ಮಾಡಿಕೊಡ್ತಿಲ್ಲ. ನೀವಾದ್ರೆ ನನಗೆ ಸಹಾಯ ಮಾಡಿಕೊಟ್ಬಿಡಿ. ಪುಣ್ಯ ಬರುತ್ತೆ ನಿಮಗೆ, ದುಡ್ಡು ಬರುತ್ತೆ ನಿಮಗೆ. ಓಕೆನಾ? ಈಗ ನನಗೆ ಸಮಾಧಾನ ಆಯಿತು. ನನಗೂ ಹಂಗೇನೇನಿಯಾ 5 ಲಕ್ಷ ಅಂತ ಕೇಳ್ಬಿಟ್ಟು ಬೋಲ್ ಸಮಾಧಾನ ಆಯಿತು ನನಗಂತೂ. ಈ ವಿಷಯವ ಜಾಸ್ತಿ ಜ್ವರ ಮಾತಾಡ್ಬಿಡಿ. ಮನೆ ಒಳಗಡೆ ಅವಳೆ ಕಮ್ಲಿ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗನ ಯಾಂಡ್ರು 3 ಬಿಟ್ಟೋಳು ಏನು ಬೇಕಾದ್ರು ಮಾಡ್ತಾಳೆ. ಅವಳಿಗೆ ಏನಾರ ವಿಷಯ ಗೊತ್ತಾಗ್ಬಿಟ್ರೆ ಸೋರಿ ಇರೋಕ್ಕಿಲ್ಲ. ಇನ್ನು ಸುಮ್ಕಿರು ನೀನು ಸರಿನಾ? ನೀನು ನೋಡಿ ಮಂತಕ್ಕೆ ನಾನು ಬಂದೆಲ್ಲ ಮಾತಾಡ್ತೀನಿ. ಸರಿ ಆಯಿತು. ತುಂಬ 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 ಥ್ಯಾಂಕ್ಸ್. ಆದಷ್ಟು ಬೇಗ ಬಂದು ಮಾತಾಡಿ. 5 ಲಕ್ಷ ಈಸಿಯಾಗಿ ಪುಕ್ಸಟ್ಟೆ ಬರ್ತದೆ ಅಂತ ಯಾಕೆ ಬಿಡಬೇಕು? ಏನ್ರಪ್ಪ ಯಾಕೆಲ್ಲ ವಿಡಿಯೋನೇ ಹಾಕಿಲ್ವಲ್ಲ ನೀವು ಸರಿಯಾಗಿ ಅಂತ ಕೇಳ್ತೀರಾ? ಏನು ಮಾಡೋಣ, ನಿಜ ಹೇಳ್ಬೇಕು ಅಂದರೆ ನಮ್ಮ ಮನೆ ಅಕ್ಕಪಕ್ಕ ಎಷ್ಟು ನಮಗೆ ಸೌಂಡ್ ಡಿಸ್ಟರ್ಬ್ ಮಾಡ್ತಾರೆ ಅಂತಂದರೆ ನಿಜವಾಗೂ ತಲೆ ಮೇಲೆ ಸುತ್ತಿಗೆ ಹೊಡಿಯಲ್ವಾ ಆ ಥರ ಟಕ ಟಕ. ನೀವು ಬೇಕಾದ್ರೆ ವಿಡಿಯೋದಾಗ ಒಂದೊಂದು ಹತ್ರ ವಾಯ್ಸ್ ಕೇಳಿಸ್ಕೊಳ್ಳಿ. ಟಕ 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 ಅಂತ ಸೌಂಡ್ ಮಾಡೋದು. ಅಯ್ಯೋ, ಈ ಮನೆಗಿನೇ ಕಟ್ಟಕ್ಕೆ ಶುರು ಮಾಡಿಬಿಟ್ರಂತೂ ನಿಜವಾಗೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತದೆ. ಏನು ಮಾಡನಿ? ಇಲ್ಲ ಅಂದರೆ ಜೋರಾಗಿ ಮೈಕ್ ಹಾಕಿರ್ತಾರೆ. ನಿಜವಾಗೂ ಹೇಳ್ತೀನಿ, ಇಷ್ಟು ದಿನ ಹೆಂಗೋ ಸೈಲೆಂಟಾಗಿ ಇಟ್ಟ, ಈಗ ಬಲ್ಬಲು ಸೌಂಡ್ ಮಾಡೋಕೆ ಶುರು ಮಾಡ್ಕೊಬಿಟ್ಟವ್ರ. ತಲೆ ಕೆಟ್ಟೋಯ್ತದೆ. ವಿಡಿಯೋ ಸರಿಯಾಗಿ ಬರೋಕ್ಕಿಲ್ಲ. ನಾನು ಎಷ್ಟೋ ಸೌಂಡ್ ನಿಲ್ಸಿದಾಗ ಮಾಡೋದು, ಸೌಂಡ್ ಬಂದಾಗ ಸುಮ್ಮನೆ ಆಗೋದು. ಅಯ್ಯೋ, ಸುಮಾರು ಟೆನ್ಷನ್ ತಗೊಂಡು ಮಾಡ್ತೀನಿ ಕಣ್ರಪ್ಪ. ಏನು ಮಾಡನಿ? ಬೇಕಾದ್ರೆ ವಿಡಿಯೋದಾಗ ಕೇಳಿಸ್ಕೊಳ್ಳಿ, ಮಧ್ಯ ಟಕ 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 ಸೌಂಡ್ ಬರ್ತಾನೆ ಇರ್ತದೆ. ಏನು ಮಾಡಬೇಕು ನಂಗಂತೂ ಒಂದು ಅರ್ಥ ಆಯ್ತಿಲ್ಲ.